ನಮ್ಮ ನ್ಯೂಸ್ಗೆ ಸ್ವಾಗತ. ಬೆಟ್ಟದಿಂದ ಹರಿಯುತ್ತಿರುವ ಮಳೆ ನೀರು ಮಣ್ಣಿನ ರಸ್ತೆಯ ಮೇಲೆ ಹರಿದು ರಸ್ತೆ ಹಾಳು, ಸಂಚಾರಕ್ಕೆ ತೀವ್ರ ತೊಂದರೆ. ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಅಂಬಾಜಿದುರ್ಗ ಬೆಟ್ಟದ ಮೇಲೆ ಬಿದ್ದ ಮಳೆ ನಿಂತರೂ ನೀರು ಹರಿಯುತ್ತಿದ್ದು, ನಗರದ ಕನಂಪಲ್ಲಿ ಬಡಾವಣೆ ಮತ್ತು ಅಶ್ವಿನಿ ಬಡಾವಣೆಯ ಹಲವಾರು ಮಣ್ಣಿನ ರಸ್ತೆಗಳು ಹಾಳಾಗಿ ಸಂಚಾರಕ್ಕೆ ತೀವ್ರ ತೊಂದರೆಯಾದರೂ ಇತ್ತ ಗಮನ ಹರಿಸುವವರೇ ಇಲ್ಲವೆಂದು ಆ ಬಡಾವಣೆಯ ನಾಗರಿಕರು ದೂರಿದ್ದಾರೆ. ಅಂಬಾಜಿದುರ್ಗ ಬೆಟ್ಟದ ಮೇಲೆ ಬಿದ್ದ ಮಳೆ ನೀರು ಹರಿದು ಹೋಗುವ ಕಾಲುವೆಗಳ ಒತ್ತುವರಿ ಮತ್ತು ಮನೆಗಳ ನಿರ್ಮಾಣ ಮಾಡಿರುವುದು ಒಂದೆಡೆಯಾದರೆ, ಬೆಟ್ಟದ ಮೇಲೆ ಬಿದ್ದ ನೀರು ಹರಿದು ಹೋಗಲು ಸರಿಯಾದ ಚರಂಡಿ ಮತ್ತು ಕಾಲುವೆಗಳ ನಿರ್ಮಾಣ ಮಾಡದ ಪರಿಣಾಮ ಮಳೆ ಬಂದರೆ ಸಾಕು ರಸ್ತೆಯಲ್ಲಿ ನಿಲ್ಲುತ್ತೆ ಮಳೆ ನೀರು. ಅಲ್ಲದೆ ಜಡಿ ಮಳೆ, ಸತತ ಮಳೆ ಬಂದಾಗ ಬೆಟ್ಟದ ಪ್ರದೇಶದ ಜೌಗು ನೀರು ಹರಿದು ಮಣ್ಣಿನ ರಸ್ತೆಗಳು ಹಾಳಾಗಿ ಓಡಾಡಲು ತೀವ್ರ ಪ್ರಯಾಸ ಪಡುತ್ತಿದ್ದರೂ ಇತ್ತ ಗಮನ ಹರಿಸುವವರೇ ಇಲ್ಲದಂತಾಗಿದೆ. ಇತ್ತೀಚೆಗೆ ಬಿದ್ದ ಮಳೆಯಿಂದ ಈ ಬಡಾವಣೆಯಲ್ಲಿ ರಸ್ತೆಗಳು ಗುಂಡಿಗಳಾಗಿ ಬಿಟ್ಟಿವೆ. ಸ್ವಲ್ಪ ಮಳೆಯಾದರೆ ಸಾಕು ರಸ್ತೆ ತುಂಬೆಲ್ಲ ನೀರು ನಿಲ್ಲುತ್ತಿದೆ. ರಸ್ತೆ ಬದಿಯ ಮನೆಗಳಿಗೂ ನೀರು ನುಗ್ಗುತ್ತಿದೆ. ರಸ್ತೆ ಯಾವುದು, ಗುಂಡಿ ಯಾವುದು ಎನ್ನುವುದೇ ತಿಳಿಯುವುದಿಲ್ಲ. ಮಳೆಯಿಂದ ಮಣ್ಣಿನ ರಸ್ತೆ ಹಾಳಾಗಿರುವುದು ಒಂದೆಡೆಯಾದರೆ, ಗುಂಡಿಗಳು ಬಿದ್ದು ಕಿರಿದಾದ ರಸ್ತೆಯಲ್ಲಿ ಮಳೆ ಬಂದರೆ ವಾಹನ ಹೋಗಲು ಸಹ ಸಾಧ್ಯವಾಗುವುದಿಲ್ಲ. ಇನ್ನು ರಾತ್ರಿ ವೇಳೆಯಲ್ಲಿ ದೇವರೇ ಬಲ್ಲ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಅಶ್ವಿನಿ ಬಡಾವಣೆಯ ನಿವಾಸಿ ಮಂಜುನಾಥ್ ರೆಡ್ಡಿ, ಪ್ರಸಕ್ತ ವರ್ಷದಲ್ಲಿ ಬೀಳುತ್ತಿರುವ ಜೋರು ಮಳೆಯಿಂದ ಬೆಟ್ಟದ ನೀರು ಹರಿಯುತ್ತಿರುವ ಪರಿಣಾಮ ನಮ್ಮ ಬಡಾವಣೆಗಳ ಮಣ್ಣಿನ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿದೆ. ಮಳೆ ನಿಂತರೂ ಬೆಟ್ಟದ ತಪ್ಪಲಿನ ಜೋಗು ನೀರು ಪ್ರತಿದಿನ ರಸ್ತೆಯಲ್ಲಿ ಹರಿದು ಅದರ ಮೇಲೆ ವಾಹನಗಳು ಸಂಚರಿಸಿ ರಸ್ತೆಗಳು ಗುಂಡಿಗಳಾಗಿ ಪರಿವರ್ತನೆಯಾಗಿ ಓಡಾಡಲು ಕಷ್ಟವಾಗಿದ್ದರೂ ಇತ್ತ ಯಾರೂ ಗಮನಿಸುತ್ತಿಲ್ಲ ಎಂದು ಆರೋಪಿಸಿದರು. ಇನ್ನು ಈ ಬಗ್ಗೆ ಅಲ್ಲಿನ ವ್ಯಾಪಾರಿ ಸುಬ್ರಹ್ಮಣ್ಯ ಅವರು ಪ್ರತಿಕ್ರಿಯಿಸಿ ಮಾತನಾಡಿ, ನಮ್ಮ ಬಡಾವಣೆಯ ರಸ್ತೆಗಳಲ್ಲಿ ಮಳೆ ನೀರು ನಿಲ್ಲಬಾರದು. ಅಲ್ಲಲ್ಲಿ ನೀರು ಸರಾಗವಾಗಿ ಹೋಗಲು ವ್ಯವಸ್ಥೆ ಮಾಡಬೇಕಾಗಿದೆ. ಅದು ಮಾಡದೇ ಇದ್ದರೆ ಜೋರು ಮಳೆಗೆ ಮಣ್ಣಿನ ರಸ್ತೆಗಳು ಮತ್ತಷ್ಟು ಕೊಚ್ಚಿ ಹೋಗಿ ಸಂಚಾರಕ್ಕೆ ತೀವ್ರ ತೊಂದರೆಯಾಗುವ ಮುನ್ನ ಸಂಬಂಧಪಟ್ಟವರು ನೀರು ಹರಿದು ಹೋಗಲು ವ್ಯವಸ್ಥೆ ಮಾಡಬೇಕೆಂದು ಆಗ್ರಹಿಸಿದರು. ಇನ್ನು ವಾರ್ಡಿನ ನಗರಸಭಾ ಸದಸ್ಯ ಆರ್ ಜಗನ್ನಾಥ್ ಪ್ರತಿಕ್ರಿಯಿಸಿ ಮಾತನಾಡಿ, ನಗರದ 7ನೇ ವಾರ್ಡಿನಲ್ಲಿ ಹೊಸ ಬಡಾವಣೆ ಜಾಸ್ತಿ ಮತ್ತು ಬೆಟ್ಟದ ತಪ್ಪಲು ಜಾಸ್ತಿ ಇರುವುದರಿಂದ ರಸ್ತೆ, ಚರಂಡಿ, ಒಳಚರಂಡಿ ಮತ್ತು ರಸ್ತೆಗಳ ಅಭಿವೃದ್ಧಿಗೆ ಸುಮಾರು 20 ಕೋಟಿ ರುಗಳ ಹಣದ ಅವಶ್ಯಕತೆ ಇದೆ. ನಗರಸಭೆಗೆ ವಿವಿಧ ಹಣಕಾಸು ಯೋಜನೆಯಲ್ಲಿ ಬರುವ ಸ್ವಲ್ಪ ಹಣ ಯಾವುದಕ್ಕೂ ಸಾಲುತ್ತಿಲ್ಲ. ವಾರ್ಡಿನ ಅಭಿವೃದ್ಧಿಗೆ ಇತರೆ ಅನುದಾನಗಳ ಅವಶ್ಯಕತೆ ಇದ್ದು, ಆದಷ್ಟು ಸಿಕ್ಕಿರುವ ಅನುದಾನದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಆದ್ಯತೆ ನೀಡಿರುವುದಾಗಿ ಹೇಳಿದರು.